Hi guys, welcome to Shri Vlog. ಜಾಸ್ತಿ ಓವರ್ ಆಗಿ ಆಡ್ತಾನೆ ಈ ಹುಡುಗ. ಬೇಡ, ನನಗೆ ಯಾರು ಆಟ ಕರ್ಕೊಂಡು ಬೇಡ. ವ್ಲಾಗ್ ಮಾಡ್ತಾ ಇದ್ದೀನಿ. ಬಾಯ್, ಗುಡ್ ಬೈ. ಇವತ್ತು ಏನು ಚಿಕ್ಕ ಗ್ಯಾಂಗ್ ತಿನ್ಸಿ ತೇಜು. ನಾನು ಬೇರೆದ್ ಮಾಡ್ತಾ ಇರೋದು ಇಲ್ಲಿ. ಲಾಸ್ಟ್ ಡೇ ಪಾಪ ತುಂಬ್ತವ್ರಿ ನಿರಂಜನಿಗೆ. ಎಕ್ಸಾಮ್ ಬೇರೆ ಬರಿಬೇಕು, ಬ್ಯಾಕ್ಲಾಗು. ಎಲ್ಲರಿಗೂ ತಿನ್ನಿಸ್ಬೋದು, ನನ್ನೊಬ್ಳು ಬಿಟ್ಟು. ಅಣ್ಣ ತಂಗಿಯ ಈ ಬಂದ ಮಾಡ್ತಾ ಇದ್ದೀನಲ್ಲ. ಅಣ್ಣ ತಂಗಿಯ ಈ ಬಂದ ಪರ್ಮಿ ಸೈಡಲ್ಲಿ ನಗಾಡ್ತಾ ಇದ್ದಾನೆ. ತೇಜಸ್ವಿನಿ ನಗಾಡ್ಸೋದು ತುಂಬ ಈಸಿ. ಸೀರಿಯಸ್ ತೇಜು, ಸೀರಿಯಸ್. ಅಯ್ಯೋ ಫೋಟೋ ತೆಗಿತಾ ಇಲ್ಲ. ಏನು ಫುಲ್ ಫ್ರೀಸಲ್ಲಿ ನಿಂತ್ಕೊಬಿಟ್ಟಿದ್ದಾರೆ. ಇಬ್ಬರನ್ನ ಇಲ್ಲೇ ಕೂರಿಸ್ಬಿಟ್ಟು ಅವ್ರು ಮಾತ್ರ ತಿನ್ನಕ್ಕೆ ಹೋಗಿದ್ದಾರೆ ಗೈಸ್. ಆ್ಯಕ್ಚುಲಿ ನಾವು ತಿನ್ಕೊಂಬಂದ್ವಿ, ಆದರೆ ಅವ್ರು ಇನ್ನೂ ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ, ಇನ್ನೂ ತಿಂತಾನೇ ಇದ್ದಾರೆ. ಮತ್ತು ರಾಹುಲ್ ಮತ್ತು ಇವರೆಲ್ಲ ಮದುವೆಗೆ ಹೋಗೋರೆ. ಅಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಯಾರ್ಯಾರು. ಆ್ಯಂಡ್ ಇಲ್ಲಿ ರೋಡಲ್ಲಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ BCom ಅವರು. ಕಾಲೇಜ್ ಲಾಸ್ಟ್ ಟೈಮ್. ಪಾಪ ಫುಲ್ ಬಕ್ರ ಮಾಡ್ತಾವಳೆ, ಅಳ್ತಿರೋ ಥರ. ಅಳ್ತಾನೂ ಇಲ್ಲ, ಏನೂ ಇಲ್ಲ. ಒಂದು ಕಣ್ಣಲ್ಲಿ ಒಂದು ಹನಿ ನೀರಿಲ್ಲ ಗೈಸ್. ಕಾಲೇಜ್ ಫೀಲ್ ಆಗ್ತಾಯಿದೆ, ಕಣ್ಣೀರು ಬರ್ತಾ ಇಲ್ಲ. ನಮ್ಮ ಕಲಾನ ನಾವು ಮಿಸ್ ಮಾಡ್ಕೋತೀವಿ. ಇವತ್ತಾದ್ರೂ ಕೈ ಮುಗ್ದೊಳಗೋಗೋಣ ಬಾ. 3 ವರ್ಷದಲ್ಲಿ ಎಂಡ್ ಆಫ್ ಏರಿಯಾ. ಪ್ರೇಮಿಗಳು ಜಕಣಾಚಾರಿ ಡಕಾಣಾಚಾರಿ ಎಲ್ಲ ಕೆತ್ತನೆಗಳೆಲ್ಲ ಬೋರ್ಡನ್ನು ಮಾಡಿದ್ದಾರೆ. ದರ್ಶು ಗಂಡು ಮಕ್ಳು ಹೇಳ್ತಾರೆ ಅಂತ ತೋರಿಸ್ಬಾರ್ದ ಜನ. ಎಣ್ಣೆ ಸುರಿಸ್ಕೊಂಡು ಹೇಳ್ತವ್ರೆ. ಹೆಂಗೆ ನಾವು ಇವರು ಒಳ್ಳೆಯ ದ್ರಾಕ್ಷಿನ ಹೆಂಗೆ ಹಾಕಿದ್ದೀನಿ. ನನ್ನ ಲೈಫ್ ಏನೋ ಬಾಯ್ ಇಲ್ಲೇದು, ಲೈಫ್ ಬಾಯ್. ನನ್ನ ಬದುಕಲು ಲೈಫು ಇಲ್ಲೇದು, ಬಾಯ್ ಇಲ್ಲೇದು. ತೇಜು ಮಿಸ್ಸಿಂಗ್ ಅದರಲ್ಲಿ. ಜನ ಹೇಳಕ್ಕೂ ಬರಲ್ಲ, ಏನು ಮಾತಾಡಕ್ಕೂ ಬರಲ್ಲ. 3 ವರ್ಷ ಹೇಗೆ ಅನ್ನಿಸ್ತು ಒಂದು ವರ್ಡಲ್ಲಿ ಹೇಳು ಹೋಗ್ಲಿ. 3 ವರ್ಷ ಹೇಗೆ ಅನ್ನಿಸ್ತು ಒಂದು ವರ್ಡಲ್ಲಿ ಹೇಳು. ಹಾಂ, ಜೋರಾಗಿ ಹೇಳಿ. ಆಫ್ ಮಾಡು. ಹಾಂ, ಅಷ್ಟೇ.
ಬಿಲ್ಲು ಹಿಂಗೆಲ್ಲ ಯಾಕಾರ ಪರಿಚಯ ಮಾಡ್ಕೊಂಡು ಅನಿಸ್ತೈತೆ ಆದರೂ ಖುಷಿ ಆಯಿತು ಬೇಜಾರಾಗ್ತೈತೆ ಬಿಟ್ಟು ಹೋಗೋಕ್ಕೆ. ಜೂನಿಯರ್ ಹೇಳು. ಜೂನಿಯರ್ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ, ಕೇಳೋಕ್ಕೆ ಹೋಗಲ್ಲ. ನಮ್ಮ ರಾಹುಲ್ ಅವರು ರಾಹುಲ್ಲ ಕೆಲವೊಂದು ಕಂಗ್ಲೀಷಲ್ಲಿ ಬರ್ತಿದ್ದೀನಿ, ಇಟ್ಸ್ ಓಕೆ. ಅದನ್ನೆಲ್ಲ ಕೇಳಬೇಡ. ಇಲ್ಲಿ 3 years ಡಿಗ್ರಿ ಹೇಗಿತ್ತು ರಾಹುಲ್? ಮೊದಲನೇ ವರ್ಷ ಬಂದಾಗ ನನಗೆ ಅನಿಸ್ತಿದ್ದು ಏನಕ್ಕೆ ಈ 3 ವರ್ಷ ಸುಮ್ಮನೆ ಲಾಂಗ್ ಆಗಲಿಲ್ವಾ, ಬೇಗ ಮುಗಿಲಿ ಅನ್ನಿಸ್ತಾ ಇತ್ತು. ಸೆಕೆಂಡ್ ಇಯರಿಗೆ ಬಂದಾಗ 1 ವರ್ಷ ಜರ್ನಿ ಕಳೆದಿದ್ದು, ಹಂಗಾಗಿ ಸೆಕೆಂಡ್ ಇಯರ್ಸ್ ಒಂದು ಸ್ವಲ್ಪ ಬೆಟರ್ ಆಗಿತ್ತು, ಚೆನ್ನಾಗಿತ್ತು. ಯಾವುದೇ ಒಂದು ರೀತಿಯ ಒಂದು ಇಲ್ಲದೇ ನಡ್ಕೊಂಬರ್ತಾಯಿತ್ತು. ಅಲ್ಲಿ ಮಧ್ಯದಲ್ಲಿ ಲವ್ ಬ್ರೇಕಪ್ ಅನ್ನೋದೆಲ್ಲ ಪಾಪ ಹುಡುಗರುಗಳಿಗೆ ಹುಡುಗಿರಿಗೆ ಎಲ್ಲ ಮಾಮೂಲಿ ನಾರ್ಮಲ್ ಆಗಿದ್ದಿದೆ. ಯಾವುದೋ ಒಂದು ಅಡಚಣೆಗಳು ಬಂದು ಕಾಲೇಜು ಯಾಕೋ ಬೋರಾಗಿ, ಅಂದರೆ ಕಾಲೇಜ್ ಬೋರ್ ಆಗಿರಲಿಲ್ಲ, ಯಾಕೋ ಇಂಟ್ರೆಸ್ಟ್ ಕಾಲೇಜ್ ಓದೋದೇ ಇಂಟ್ರೆಸ್ಟೇ ಕಳ್ಕೊಬಿಟ್ಟಿದ್ದೆ. ಆಮೇಲೆ ಮತ್ತೆ ಬಂದು ಫೈನಲಿಗೆ ಬಂದ ಫ್ರೆಂಡ್ಸ್ಗಳು ಓದ್ತಾ ಇದ್ಮೇಲೆ ಕಾಲೇಜಿಗೆ ಬಂದು ಜಾಯ್ನ್ ಆದೆ. ಫೈನಲ್ ಇಯರ್ಸಿಗೆ ಬಂದಾದ್ಮೇಲೆ ನೋಡಿ ಅಷ್ಟು ಜನ ನನ್ನ ಫ್ರೆಂಡ್ಸ್ ಆದರು, ಇನ್ನೂ ಸುಮಾರು ಜನ ಇದ್ದಾರೆ, ಮಿಸ್ ಆದರು. ಇಷ್ಟು ಜನ ನಾವು ಜೊತೆಗಿದ್ದೀವಿ. ಬಟ್ ಈಗ ಅವ್ರನ್ನ ಬಿಟ್ಟೋಗ್ಬೇಕು ಅಂದ್ರೆ ಸಖತ್ ಸೀರಿಯಸ್ಲಿ ಬೇಜಾರಾಗ್ತಾಯಿದೆ, ಮಾತಾಡೋಕ್ಕಾಗ್ತಾಯಿಲ್ಲ. ಅಳ್ತಾನೆ ಗ್ಯಾರಂಟಿ. ರಾಹುಲ್ ಅಳ್ತಿದ್ಯಾ? ಇಲ್ಲ ಒಂಥರ ಬೇರೆ ಬೇರೆ ಸೆಕ್ಷನ್ ಅಲ್ಲಿ ಫ್ರೆಂಡ್ಸು ಇವರೆಲ್ಲ BCom, ನಾನು ಮತ್ತೆ ರಾಹುಲ್ ಇಬ್ಬರೇ ಎಲ್ಲ ಸೆಕ್ಷನ್ ಅವರು ಮಿಕ್ಸ್. ಯಾರು ಬಿಟ್ಟಿಲ್ಲ BA, ಇಲ್ಲ ನಾನು ಇಬ್ಬರೇ BA. ಜೂನಿಯರ್ಸು ಬಿಟ್ಟಿಲ್ಲ, ಆಕ್ಚುಲಿ ಜೂನಿಯರ್ಸ್ ಇವಳು ಮರಿ ಜೂನಿಯರು ಮರಿ ಬಂದಿಲ್ಲ, BA ಇವರೊಬ್ರು ಬಂದ್ರು, ಆ್ಯಡ್ ಆಗಿದ್ದಾರೆ. ಇಲ್ಲಿ ನಾನು ಹರ್ಷಿದು ನೋಡ್ಸ್ಕೊಳ್ಳು. ಅಲ್ಲೇ ಸ್ಕ್ರೀನ್ ವಿಡಿಯೋ ಮಾಡ್ಬೋದು ತಾನೇ, ಅದನ್ನ ಹಿಂಗೆ ಮಾಡೋದ ಕರೆಕ್ಟ್ ಅಲ್ವಾ ಬಿಂದು? ತಲೆನೇ ಇಲ್ಲ. ಅದೇ ನೀನು ಯಾಕೆ ಹಿಂಗೆ ಇರ್ತಿದ್ದೆ? ಯಾರಿಗೆ ಬೈದಿದ್ದು ಹಂಗಂತ? ನಿನಗೆ ಹರ್ಷಿಗೆ ಇಷ್ಟೊಂದು ನೋಟ್ಸ್ ಕಳ್ಸ್ಕೊಂಡಿದ್ರ? ಹೆಚ್ಚು ಕಮ್ಮಿ ಒಂದು 700 ಫೋಟೋಸ್ ಇರ್ಬೋದು. ಯಪ್ಪ, ಎಷ್ಟು ಓದಿದ್ರಿ ನಿಯತ್ತಾಗಿ ಹೇಳಿ? ನಿಯತ್ತಾಗೆಲ್ಲ ಓದಿರೋದು ಅಂದರೆ ಚಿಟ್ಟಿಡ್ಕೊಂಡು, ಅದು ನಾನಲ್ಲ ಇವನು. ಅದನ್ನೆಲ್ಲ ಹಾಕಂಗಿಲ್ಲ, ಆದ್ರೂ ತೆಗ್ದಿಲ್ಲ ಪಾಪ, ಪ್ರಾಂಪ್ಟಾಗಿ ರೂಮ್ಗೂ ಬಂದು ಹೇಳ್ತಿದ್ರು ಕಾಮರ್ಸ್ ಅವ್ರು ಬಿಟ್ಟರೆ ಬೇರೆ ಯಾರು ಜಾಸ್ತಿ ಡಿಮಾಂಡ್ ಆಗಿಲ್ಲ ಅಂತ. ಪ್ರತಿ ಸಲ ನಿಮ್ಮಂಥವ್ರಿಂದಲೇ ಬೇಕು ಅಂತ ಟಾರ್ಗೆಟ್ ಮಾಡ್ತಿರಲ್ಲ ನಮ್ಮನ್ನು. ಏನಿಲ್ಲ, ಬೇಕು ಅಂತೆಲ್ಲ ಟಾರ್ಗೆಟ್ ಮಾಡಿರೋದು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆದರೂ ಒಂದು ಸ್ವಲ್ಪ ಏನೋ ಒಂಥರ BCom ಅವ್ರು ಕಂಡ್ರೆ ಒಂಥರ ಓ ಏನಿಲ್ಲ, ಸುಳ್ಳು. BA ಅವರಿಗೆ ಬೈತಿರ್ತಾರಪ್ಪ. ಅವರು ನೋಟ್ಸಲ್ಲ ಐತಿ. ಸರಿ ಇವನೇ ಮಾಡ ಏನಾರು ಆ್ಯಕ್ಷನು. ಹರ್ಷಿತಾ ಇವತ್ತ ಸಂಜೆ. ಹಾಂ ನಾನು ಬೇಡ. ತಡಿ Thank you.